ಪೊಲೀಸ್ ಅವರು ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಹೊಡೆಯೋದೇನು ಕಲ್ಲಲ್ಲಿ? ಯಾವ ಇದ್ರಲ್ಲಿ? ಇದು ಪ್ರಜಾಪ್ರಭುತ್ವನ? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಉಪಯೋಗ ಮಾಡಿಕೊಂಡು ಓದ್ಕೊಂಡಿರ್ತಾರೆ. ಪ್ರತಿಭೆಗೆ ನೀಟ್ ಎಕ್ಸಾಮ್ ನ ಪದೇ ಪದೇ ಇಷ್ಟು ಸತಿ ಪೇಪರ್ ಲೀಕ್ ಆದ್ರೆ ಆ ಮಕ್ಕಳಿಗೆ, ಓದೋ ವಿದ್ಯಾರ್ಥಿಗಳಿಗೆ ಆ ನಂಬಿಕೆ ಕಳ್ಕೊಳ್ಳಲ್ವಾ? ಅವ್ರಿಗೆ ಎಷ್ಟು ದುಃಖ ಆಗತ್ತೆ. ಅದಾದ್ಮೇಲೆ ಅದ್ರ ಜೊತೆಲಿ ಅವ್ರ ಪರಿಶ್ರಮಕ್ಕೆ ಸಿಕ್ಕ ಫಲಿತಾಂಶ, ಸರ್ಕಾರದ ಈ ನಿರ್ಧಾರನ ನಾನು ಒಪ್ಕೊಳ್ಳೋದೇ ಇಲ್ಲ, ಯಾವ ಹಂತದಲ್ಲೂ ಒಪ್ಕೊಳ್ಳಲ್ಲ. ಅದಾದ್ಮೇಲೆ ವಿದ್ಯಾರ್ಥಿಗಳು ಪದೇ ಪದೇ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಂದ್ರೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ತಂದೆ ತಾಯಿಗಳಿಗೂ ತುಂಬಾ ಕಷ್ಟ. ಎಲ್ಲಾ ತಂದೆ ತಾಯಿ ಏನು ಮಕ್ಕಳು ಮಾತ್ರನೇ ಅಲ್ಲ, ಆ ಪೋಷಕರು ಕೂಡ ಇವರಷ್ಟೇ ಹಿಂಸೆನ, ನೋವನ್ನ ಅನುಭವಿಸಿದ್ದಾರೆ. ಅದರ ಜೊತೆಯಲ್ಲಿ 20 ವಿದ್ಯಾರ್ಥಿಗಳು, ಆ ದೇಶಕ್ಕೆ, ಯಾವುದೇ ಒಂದು ದೇಶ ಎಜುಕೇಶನ್ಗೆ ಇಷ್ಟು ಮಹತ್ವ ಕೊಡ್ತೀವಿ, ಆ ವಿದ್ಯಾರ್ಥಿಗಳನ್ನ ಕಳ್ಕೊಂತೀವಿ ಅಂತಂದ್ರೆ 20 ಜನ ವಿದ್ಯಾರ್ಥಿಗಳನ್ನ ನೀಟ್ ಎಕ್ಸಾಮ್ ಬರ್ದಿರೋರು, ಆ ಮೆಂಟಲಿ ಆ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗಿದೆ, ಎಷ್ಟು ಮಾನಸಿಕವಾಗಿ ಅವ್ರಿಗೆ ಒತ್ತಡ ಆಗಿದೆ. ನಾವ್ ಏನ್ ಪರಿಸ್ಥಿತಿಯಲ್ಲ ಆ ಮಕ್ಕಳನ್ನ ಇಟ್ಟಿದೀವಿ. ಯಾವುದೇ ಸರ್ಕಾರ ಆಗ್ಲಿ ತಪ್ಪಾಗಿರುವಂತ ನಿರ್ಧಾರಗಳು ತಗೊಂಡಿದ್ದಾರೆ. ಆ ತಪ್ಪು ನಿರ್ಧಾರಗಳನ್ನ ಸರಿ ಮಾಡ್ಕೊಳ್ಳದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬೀದಿಗಿಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅವ್ರ ಆಲೋಚನೆ ಇದೆ. ಯಾರು ಕಾಮನ್ ಪೀಪಲ್ ವಾಯ್ಸ್ ಆಗ್ಬೇಕು. ಯಾವುದೇ ಸರ್ಕಾರ ಪ್ರತಿಯೊಬ್ಬ ಬಡವರು, ವಿದ್ಯಾರ್ಥಿಗಳು, ಓದಿರುವಂತ ವಿದ್ಯಾವಂತರ ವಾಯ್ಸ್ ಆಗ್ಬೇಕು. ರೈತರು, ಬಡವರಿಗೆ ಅವ್ರ ಧ್ವನಿ ಆಗುವಂತ ಸರ್ಕಾರ ಆಗ್ಬೇಕು. ಇಲ್ಲಿ ಯಾರ್ ಧ್ವನಿ ಆಗಿರುವಂತ ಸರ್ಕಾರ ಎದ್ದು ಕಾಣ್ತಾ ಇದೆ? ನೀವು ಯೋಚನೆ ಮಾಡಿ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಜನಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಬಡವ್ರ ಬಗ್ಗೆ ಯಾರು ಕಳ್ಕಳಿ ಇರುತ್ತೋ ಅವ್ರು ಬೀದಿಗೆ ಬರ್ತಾರೆ, ಮಾತಾಡ್ತಾರೆ, ಅವ್ರ ಧ್ವನಿಯಾಗಿ ನಿಂತ್ಕೋತಾರೆ. ಅದು ವಿಚಾರ ಅಲ್ಲ. ನಮ್ ದೇಶದಲ್ಲಿ 20 ಜನ ವಿದ್ಯಾರ್ಥಿಗಳು, ಓದೋ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವ್ರ ಜೀವನ ಕಳ್ಕೊಂಡಿದಾರಲ್ಲ. ತಂದೆ ತಾಯಿ ಎಷ್ಟು ಕನ್ಸಿಟ್ಕೊಂಡಿರ್ತಾರ ಮಕ್ಕಳ ಬಗ್ಗೆ. ಪ್ರತಿಯೊಂದು ವಿದ್ಯಾರ್ಥಿನ ಓದ್ಸೋದಿಕ್ಕೆ ಆ ಪ್ರತಿ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಎಷ್ಟು ನೋವು ತಿಂದಿರ್ತಾರೆ. ಇವತ್ತು ಆ ಮನೆಯಲ್ಲಿ ಆ ಮಗುನ್ ನೋಡ್ದೇ ಇದ್ದಾಗ ಆ ತಾಯಿ ಯಾವತ್ತಾದ್ರೂ ಒಂದಿನ ಊಟ ತಿಂತಾಳ ನೆಮ್ಮದಿಯಾಗಿ? ಆ ನೋವು ಇವ್ರಿಗೆ ಅರ್ಥ ಆಗಲ್ವಾ? ಎಷ್ಟು ಮಂಡಾಗಿ, ಅಂದ್ರೆ ಎಷ್ಟು ಅಡಮೆಂಟ್ ಆಗಿ ಇವ್ರ ಡಿಸಿಷನ್ಸ್ ಇದೆ. ಇನ್ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಒಬ್ಬ ವಿದ್ಯಾರ್ಥಿ, ಒಬ್ಬ ಓದೋನು, ತನ್ನ ಪರಿಶ್ರಮದಲ್ಲಿ ಕಷ್ಟ ಬಿದ್ದು ಓದೋನು ಇನ್ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು? ಆ ಮಕ್ಕಳು ಅವ್ರೊಂದು 18 ವರ್ಷ 19 ವರ್ಷ ಇರ್ತಾರೆ. ಹೇಗ ಅವರ ನೋವು, ಅವ್ರಿಗೆ ಆಗೋವಂತ ಹಿಂಸೆ. 1 ವರ್ಷ ಪ್ರತಿದಿನ 5 ಅವರ್ 10 ಅವರ್ ಓದ್ಬೇಕು. ನೀಟಿಗೆ ಪ್ರಿಪೇರ್ ಆಗೋನು ಆಲ್ಮೋಸ್ಟ್ 8 ಅವರ್ಸ್ ಓದ್ಕೋಬೇಕಾಗುತ್ತೆ ಪ್ರತಿದಿನ. ಓದಿ ಅದನ್ನು ಎಕ್ಸಾಮ್ಸ್ ಬರೆಯೋವಾಗ ಎಷ್ಟೋ ಸತಿ 1 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಎಲ್ಲ ಮಿಸ್ ಆಗುತ್ತೆ. ಆ ಮಕ್ಕಳಿಗೆ ಏನು ನ್ಯಾಯ ಸಿಗ್ಲಿಲ್ಲ. ಇಡೀ ದೇಶ ಅವ್ರ ಜೊತೆ ನಿಂತಿದೆ, ವಿದ್ಯಾರ್ಥಿಗಳ ಜೊತೆ ನಿಂತಿದೆ, ಆ ಮಕ್ಕಳ ಬಗ್ಗೆ ಅನುಕಂಪ ತೋರಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಏನದು ಧೋರಣೆ? ಏನು? ಪೊಲೀಸ್ ಅವರು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಹೊಡೆಯೋದೇನು ಕಲ್ಲಲ್ಲಿ? ಯಾವ ಇದ್ರಲ್ಲಿ? ಇದು ಪ್ರಜಾಪ್ರಭುತ್ವನ? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಪ್ರಜಾಪ್ರಭುತ್ವ ಅಂತ ವಿದ್ಯಾರ್ಥಿಗಳು ಆಚೆ ಬರೋದು ಯಾವತ್ತಾದ್ರೂ ನೋಡಿದೀರಾ? ವಿದ್ಯಾರ್ಥಿಗಳು 1 ತಿಂಗಳಿಂದ ಬೀದಿಯಲ್ಲಿ ನಿಂತ್ಕೊಳ್ಳೋದು ಯಾವತ್ತಾದ್ರೂ ನೋಡಿದೀರಾ? ಅವ್ರ ಪೇರೆಂಟ್ಸ್ ಆಚೆ ಬರೋದು ಎಲ್ಲಾದ್ರೂ ನೋಡಿದೀರಾ? ಇದರಿಂದ ನೋವಿದೆ, ಪರಿಶ್ರಮ ಇದೆ. ಅವ್ರು ಓದಿರೋದಕ್ಕೆ ಬೆಲೆ ಕೊಡ್ಲಿಲ್ಲ. ಅವ್ರ ಪರಿಶ್ರಮಕ್ಕೆ, ಅವ್ರ ನೋವಿಗೆ ನೀವು ಯಾವುದೇ ರೀತಿ ನ್ಯಾಯ ಕೊಡ್ಲಿಲ್ಲ. ಯಾವುದೇ ಪಕ್ಷ ಆಗಿರ್ಲಿ, ಅವ್ರಿಗೂ ಅವ್ರ ಮನೆಗಳಲ್ಲೂ ಮಕ್ಳಿರ್ತಾರೆ, ಓದಿರ್ತಾರೆ. ಅನ್ಯಾಯ ಆದಾಗ ಅನ್ಯಾಯನ ಪ್ರತಿಭಟಿಸಿ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಆ ಜಾಗದಲ್ಲಿ ಯಾರಿದ್ರು ಇದೇ ರೀತಿ ರೈತರು ಹೋರಾಟ ಮಾಡುದು. 4-5 ಸ್ಟೇಟ್ಸ್ ಇಂದ ರೈತರು ಎಷ್ಟೋ ತಿಂಗಳು ಹೋರಾಟ ಮಾಡಿದ್ರು, 1 ವರ್ಷ ಹೋರಾಟ ಮಾಡಿದ್ರು. 250 ಜನ ತನ್ನ ಪ್ರಾಣ ಕಳ್ಕೊಂಡ್ರು. ಅವತ್ತು ಇವರು ನ್ಯಾಯ ಕೊಡ್ಲಿಲ್ಲ. ಯಾಕೆ ಅವ್ರಿಗೆ ಆ ಧೈರ್ಯ? ಇವತ್ತು ಮಕ್ಕಳು 20 ಜನ ದೇಶದ ಆಸ್ತಿ, ಎಲ್ಲಾ ವಿದ್ಯಾವಂತ ಮಕ್ಕಳು ದೇಶಕ್ಕೆ ಆಸ್ತಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಅವ್ರ ಧ್ವನಿ ಆಗ್ಬೇಕಾಗಿದ್ದು ಸರ್ಕಾರ, ಅವ್ರ ನೋವು ಸ್ಪಂದಿಸ್ಬೇಕಾಗಿದ್ದ ಸರ್ಕಾರ, ಆ ತಂದೆ ತಾಯಿನ ಕರೆದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕಾಗಿದ್ದ ಸರ್ಕಾರ. ಇವತ್ತು ಅವರನ್ನ ಪೊಲೀಸಿಂದ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ಲಲ್ಲಿ ಹೊಡೆಸಿದ್ದಾರೆ. ಯಾವ ಹಂತದಲ್ಲಿ ಇದು ಪ್ರಜಾಪ್ರಭುತ್ವನ? ಅವ್ರ ಬೇಡಿಕೆ ಕರೆಕ್ಟ್ ಆಗಿದೆ ಅಂತ 3 ಬೇಡಿಕೆಗಳು ಇಟ್ಟಿರೋದು. ಮಕ್ಕಳ ಬೇಡಿಕೆ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳ ಬೇಡಿಕೆ ಕರೆಕ್ಟ್ ಆಗಿದೆ. ವಿದ್ಯಾರ್ಥಿಗಳ ಪರವಾಗಿ ಯಾರ್ಯಾರು ಸಂಘ ಸಂಸ್ಥೆಗಳು ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದಾರೆ ಅವ್ರನ್ನ ಸಲ್ಯೂಟ್ ಮಾಡ್ಬೇಕು. ಮಕ್ಕಳ ನೋವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ.